अचतुर्वदनो ब्रह्मा द्विबाहुरपरो हरिः अफाललोचनः शम्भुः भगवान् बादरायणः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। अचतुर्वदनो ब्रह्मा द्विबाहुरपरो हरिः अपाललोचनः शम्भुः भगवान् बादरायणः। गौडपादं महाप्राज्ञं शङ्करं च जगद्गुरुं सुरेश्वरं च तच्छिष्यं सच्चिदानन्दमाश्रये। वन्दे तं सच्चिदानन्दं यतिवर्यं महामतिं वेदान्तसारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहं। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्रीमच्छङ्कर भगवत् पूज्य पादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुपादुकाभ्यां नमः। नमो नमः शंकर पादुकाभ्यां। सद्गुरु भक्तರು, ಭಗವದ್ಭಕ್ತರು, ಮುಮುಕ್ಷ ಜಿಜ್ಞಾಸು ಸಾಧಕರು, ವೇದಾಂತ ಪ್ರಿಯರು, ವೇದಾಂತಿಗಳು ಆಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಕ್ರೋಧಿನಾಮ ಸಂವತ್ಸರದಲ್ಲಿ ಉತ್ತರಾಯಣ ಶಿಶಿರ ಋತು ಮಾಘ ಮಾಸ ಶುಕ್ಲ ಪಕ್ಷ ತೃತೀಯ ತಿಥಿ ತರಿಗೆ ಮೂರನೇ ತಿಥಿ ವಾರ ಸ್ಥಿರವಾರ 2025ನೇ ಇಸವಿ ಫೆಬ್ರವರಿ ಮಾಹೆಯಲ್ಲಿ 1ನೇ ತಾರೀಖಿನ ಶನಿವಾರ ಅಂತ ತಿಳಿಸುತ್ತಾ, ಇಂದಿನ ಸುಗಮ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ಹೃತ್ಪೂರ್ವಕವಾದ ಸುಸ್ವಾಗತ. 19ನೇ ಪುಟದಲ್ಲಿ 1ನೇ ಪ್ರಪ್ರಥಮ ವಾಕ್ಯ, 1ನೇ ವಾಕ್ಯ. ಕಿನ್ನಿಮಿತ್ತಂ ಲೋಕಃ ಏವ ಮಧ್ಯಸ್ಯ ವ್ಯವಹರತೀತಿ ಏವಂ ಆತ್ಮಾನಂ ದೇಹಾದಿತ್ವೇನ ದೇಹಾದಿಂ ಆತ್ಮತ್ವೇನ ಆತ್ಮಧರ್ಮಾನ್ ದೇಹಧರ್ಮಾನಿತಿ ದೇಹಧರ್ಮಾಂಶ್ಚ ಆತ್ಮಧರ್ಮಾನಿತಿ ಅಧ್ಯಸ್ಯ ಅಧ್ಯಾಸ ಮಾಡಿಕೊಂಡು ಲೋಕಃ ಜನಗಳು ಕಿಂ ನಿಮಿತ್ತಂ ವ್ಯವಹರತಿ ಯಾವ ಕಾರಣದಿಂದ ವ್ಯವಹಾರ ಮಾಡ್ತಾ ಇದ್ದಾರೆ, ಯಾಕೆ ತಪ್ಪಾಗಿ ತಿಳ್ಕೊಂಡಿದ್ದಾರಲ್ಲ. ನಾನು ಮನುಷ್ಯ ಅನ್ಕೊಂಡ ದೇಹವನ್ನ, ನನಗೆ ವಯಸ್ಸಾಯಿತು ಅನ್ಕೊಂಡ ದೇಹದ ಧರ್ಮವನ್ನ ಆತ್ಮನಲ್ಲಿಯೂ ಆತ್ಮರ ಧರ್ಮಗಳನ್ನ ದೇಹದಲ್ಲಿಯೂ ಹಾಕಿಕೊಂಡು ಈ ವ್ಯವಹಾರ ಮಾಡ್ತಾ ಇದ್ದಾರಲ್ಲ. ಇದು ಕಿಂಕಾರಣಂ, ಯಾಕೆ ಮಾಡ್ತಾ ಇದ್ದಾರೆ? ಹಾಗೆ ವ್ಯವಹಾರ ಮಾಡುತ್ತಿರುವವರು ಯಾರು? ಎಲ್ಲಾ ಮಾನವರು.
ಎಲ್ಲಾ ಪ್ರಾಣಿಗಳು ವ್ಯವಹಾರ ಮಾಡ್ತಾ ಇದ್ದಾರೆ. ಹೇಗೆ? ಅಧ್ಯಸ್ಯ ಮುಖ್ಯವಾದ ಪದ. ವ್ಯವಹಾರ ಮಾಡುತ್ತಿರುವುದು ಮುಖ್ಯವಲ್ಲ, ಹೇಗೆ ವ್ಯವಹಾರ ಮಾಡ್ತಾ ಇದ್ದಾರೆ. ಅಧ್ಯಾಸ ಮಾಡಿಕೊಂಡು ನಾನು ಸಾಯ್ತೇನೆ ಅಂತಾನೆ. ಸಾಯುವುದು ಶರೀರ. ಶರೀರದ ಧರ್ಮವಾಗಿರುವ ಮರ್ತ್ಯತ್ವವನ್ನ ನನ್ ಮೇಲೆ ಹಾಕೊಂಡು ನಾನು ಸಾಯ್ತೇನೆ ಅಂತಾರೆ. ಯಾಕಿದು? ಏನು ಕಾರಣ ಅಂತಂದ್ರೆ ಉಚ್ಯತೆ, ಕಾರಣವು ಹೇಳಲ್ಪಡುತ್ತದೆ. ಶಾಂಕರ ಭಾಷ್ಯದ ಪ್ರಕಾರ, ಶಂಕರಾಚಾರ್ಯರ ಮಾತಿನಲ್ಲಿ ವಯಂ ವದಾಮಃ ಕರ್ತರಿಪ್ಯೋಗ ಅಸ್ಯ ಅಧ್ಯಾಸಸ್ಯ ನಿಮಿತ್ತಂ ವಯಂ ವದಾಮಃ. ನಿಮಿತ್ತ ಶಬ್ದ ನಪುಂಸಕಲಿಂಗ, ನಿಮಿತ್ತಂ ಅತ್ರ ಉಚ್ಯತೆ. ನೋಡಿ, ಶಾಂಕರ ಭಾಷ್ಯಕ್ಕೆ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಯವರು ಲಿಂಕ್ ಕೊಡ್ತಾ ಇದ್ದಾರೆ, ಕೊಂಡಿ ಕೊಡ್ತಾ ಇದ್ದಾರೆ. ಏನಂತ? ಉಚ್ಯತೆ ಅಂದ್ಬಿಟ್ಟು ಇತರೇತರ ವಿವೇಕೇನ ಅತ್ಯಂತ ವಿವಿಕ್ತಯೋ ಧರ್ಮ ಧರ್ಮಿಣೋ ಮಿಥ್ಯಾಜ್ಞಾನ ನಿಮಿತ್ತ ಸತ್ಯಾದೃತೆ ಮಿಥುನೀಕೃತ್ಯ ಅಹಮಿದಂ ಮಮೇದಂ ಇತಿ ನೈಸರ್ಗಿಕೋಯಂ ಲೋಕ ವ್ಯವಹಾರ. ಇದು ಶಾಂಕರ ಭಾಷ್ಯ. ಅಧ್ಯಾಸ ಭಾಷ್ಯದಲ್ಲಿ ಇದೊಂದು ಬಹಳ ಬಹಳ ಮುಖ್ಯವಾಗಿರುವ ಭಾಗ. ಅರ್ಥವನ್ನ ನೋಡೋಣ. ಇತರ ಇತರ ಅವಿವೇಕೇನ, ಒಂದನ್ನ ಮತ್ತೊಂದರಿಂದ ಬಿಡಿಸಿಕೊಳ್ಳದಿರುವುದು ಎನ್ನುವ ಅವಿವೇಕದಿಂದ. ಅವಿವೇಕೋ ನಾಮ ವಿವೇಕಾಭಾವ, ಇದಕ್ಕೆ ಹೆಸರು ಅನವಬೋಧ, ಇದಕ್ಕೆ ಹೆಸರು ಜ್ಞಾನಾಭಾವ, ಇದಕ್ಕೆ ಮತ್ತೊಂದು ಹೆಸರು ಅಗ್ರಹಣಂ. ಅವಿವೇಕದಿಂದ ಶರೀರ ಅಂದ್ರೇನು, ಆತ್ಮ ಅಂದ್ರೇನು, ಶರೀರದ ಸ್ವಭಾವವೇನು, ಆತ್ಮನ ಸ್ವಭಾವವೇನು ಎನ್ನುವುದನ್ನ ಅವಿವೇಕೇನ, ವಿವೇಕ ಮಾಡಿ ತಿಳಿದುಕೊಳ್ಳದಿರುವುದರಿಂದ ಅತ್ಯಂತ ವಿವಿಕ್ತಯೋ ಅತ್ಯಂತ ವಿರುದ್ಧ ಸ್ವಭಾವಯೋ ಧರ್ಮ ಧರ್ಮಿಣೋ ವಿಷಯ ವಿಷಯಿಣೋ ಮಿಥ್ಯಾಜ್ಞಾನ ನಿಮಿತ್ತ ಸತ್ಯಾನುತೆ ಮಿಥುನೀಕೃತ್ಯ. ಅನ್ವಯ ಹೇಳ್ತೇನೆ ನೋಡ್ಕೊಳ್ಳಿ. ಇತರೇತರ ವಿವೇಕೇನ ಅತ್ಯಂತ ವಿವಿಕ್ತಯೋ ಧರ್ಮ ಧರ್ಮಿಣೋ ಇತರೇತರ ಅವಿವೇಕೇನ ಮಿಥ್ಯಾಜ್ಞಾನ ನಿಮಿತ್ತ ಸತ್ಯಾನುತೆ ಮಿಥುನೀಕೃತ್ಯ ಅಹಮಿದಂ ಮಮೇದಂ ಇತಿ ನೈಸರ್ಗಿಕೋಯಂ ಲೋಕ ವ್ಯವಹಾರ. ಎಷ್ಟು ಚೆನ್ನಾಗಿದೆ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಅನ್ವರ್ಥ ಜಗದ್ಗುರುಗಳು. ಭೂಮಿಯ ಮೇಲಿರುವ ಎಲ್ಲ ಮಾನವರಿಗೂ ಅಧ್ಯಾಸ ಉಂಟು. ಪಾಪ ಅವರಿಗೆ ಅಧ್ಯಾಸವಿದೆ ಅನ್ನುವಂತಹದ್ದೇ ಅರ್ಥವಾಗಿಲ್ಲ. ಅಧ್ಯಾಸಕ್ಕೆ ಕಾರಣ ಅವಿವೇಕ. ಯಾತರ ವಿವೇಕ? ಅತ್ಯಂತ ವಿವಿಕ್ತಯೋ, ಒಂದಕ್ಕೆ ಮತ್ತೊಂದು ಅತ್ಯಂತ ವಿರುದ್ಧವಾಗಿರುವಂತ ಧರ್ಮ ಧರ್ಮಿಣೋ, ಒಂದು ಧರ್ಮ ಒಂದು ಧರ್ಮಿ, ಒಂದು ವಿಷಯ ಒಂದು ವಿಷಯಿ, ಒಂದು ಅನಾತ್ಮ ಒಂದು ಆತ್ಮ, ಒಂದು ಜಡ ಒಂದು ಚೈತನ್ಯ. ಧರ್ಮ ಧರ್ಮಿಗಳಿಗೆ ಮಿಥ್ಯಾಜ್ಞಾನ ನಿಮಿತ್ತವಾಗಿದೆ. ನೋಡಿ, ಅವಿವೇಕೇನ ಮಿಥ್ಯಾಜ್ಞಾನಂ. ಇದೊಂದು ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಸಂಶೋಧನೆ ಮಾಡಿರುವ ಒಂದು ಅದ್ಭುತವಾದ ವಿಚಾರ. ಒಂದು ಮಿಥ್ಯಾಜ್ಞಾನ, ಮತ್ತೊಂದು ಅವಿವೇಕ. ಒಂದು ಅಧ್ಯಾಸ, ಮತ್ತೊಂದು ಜ್ಞಾನಾಭಾವ. ಜ್ಞಾನಾಭಾವದಿಂದ ಅಧ್ಯಾಸವಾಗಿದೆ, ವಿವೇಕ ಅಭಾವದಿಂದ ಮಿಥ್ಯಾಜ್ಞಾನ ಉಂಟಾಗಿದೆ. ಮಬ್ಬುಗತ್ತಲೆಯಲ್ಲಿ ಒಬ್ಬ ಮನುಷ್ಯ ಹಾವು ಅಂತ ತಿಳ್ಕೊಂಡ್ಬಿಟ್ಟ. ಯಾಕೆ? ಅದು ಹಗ್ಗ ಅಂತ ಗೊತ್ತಿಲ್ಲ.
ಇದು ಹಗ್ಗ ಎನ್ನುವಂಥ ತಿಳುವಳಿಕೆಯು ಇಲ್ಲದ್ದರಿಂದ ಅದನ್ನು ತಪ್ಪಾಗಿ ತಿಳ್ಕೊಂಡ. ನಾನು ಸಚ್ಚಿದಾನಂದ ಸ್ವರೂಪನಾಗಿರುವ, ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತನಾಗಿರುವ ಆತ್ಮಸ್ವರೂಪನೇ ಆಗಿದ್ದೇನೆ ಎನ್ನುವ ವಿವೇಕವಿಲ್ಲ. ದೇಹಾದಿಗಳು ಜಡವಾಗಿವೆ, ಅನಾತ್ಮವಾಗಿವೆ, ಪಂಚಭೂತಗಳ ಕಾರ್ಯವಾಗಿವೆ, ಸಪ್ತಧಾತು ಸ್ವರೂಪವಾಗಿವೆ, ವಿಷಯವಾಗಿವೆ ಎನ್ನುವಂಥ ವಿವೇಕವಿಲ್ಲ. ಆತ್ಮನ ಸ್ವರೂಪವನ್ನ ಅನಾತ್ಮದಿಂದ ಬಿಡಿಸಿಕೊಂಡಿಲ್ಲ, ಅನಾತ್ಮದ ಸ್ವರೂಪವನ್ನ ಆತ್ಮನಿಂದಲೂ ಬಿಡಿಸಿಕೊಂಡಿಲ್ಲ. ಇದಕ್ಕೇನ ಹೆಸರು? ಅವಿವೇಕ. ಈ ಅವಿವೇಕದಿಂದ ಮಿಥ್ಯಾಜ್ಞಾನವನ್ನು ಹಾಕಿ ಆತ್ಮನೇ ದೇಹ, ದೇಹವೇ ಆತ್ಮ, ಇದು ಸಾಮಾನ್ಯ ನೇಮ. ಯತ್ರ ಭ್ರಾಂತಿ ಜ್ಞಾನಂ ವರ್ತತೆ ತತ್ರ ನಿಮಿತ್ತಂ ಜ್ಞಾನಾಭಾವ ಏವ, ಜ್ಞಾನಾಭಾವಾದೇವ ಮಿಥ್ಯಾಜ್ಞಾನಂ ಪ್ರವರ್ತತೆ. ಎನಿ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್, wrong knowing, wrong comprehension is due to non-comprehension of things. ಇದನ್ನ ನನ್ನ ಪರಮ ಪೂಜ್ಯ ಪ್ರೀತಿಯ ಸದ್ಗುರುಗಳಾದ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಹೇಳಿದ ಮಾತು. ಎನಿ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಎ ಥಿಂಗ್, ಯಾವುದೋ ಒಂದು ವಸ್ತುವನ್ನ ನಾ ತಪ್ಪಾಗಿ ತಿಳ್ಕೊಂಡೆ. ಯಾರೊಬ್ಬ ಮಹಾತ್ಮರು ಬಂದಿದ್ದಾರೆ, ಸನ್ಯಾಸಿಗಳು, ತಪಸ್ವಿಗಳು, ಅವರನ್ನ ನಾನು ಕಳ್ಳ ಅಂತ ತಿಳ್ಕೊಂಡ್ಬಿಟ್ಟೆ. ಯಾಕೆ? ಅವರ ನಿಜವಾದ ಸ್ವರೂಪ ಅರ್ಥವಾಗದಿರುವುದರಿಂದ. ವೇದಾಂತದ ವಿಷಯಕ್ಕೆ ಅನೇಕ ಜನಗಳಿಗೆ ತಪ್ಪು ತಿಳುವಳಿಕೆ ಇದೆ. ಏನಂತ? ವೇದಾಂತ ಉಪಯೋಗವಿಲ್ಲ, ವೇದಾಂತವೆಲ್ಲ ಅಜ್ಜಿ ಕಥೆ, ವೇದಾಂತವೆಲ್ಲ ಬರೀ ತರ್ಕ ಜಟಿಲವಾದ ಶಾಸ್ತ್ರ ಎನ್ನುವಂತ ತಪ್ಪು ತಿಳುವಳಿಕೆ ಇದೆ. ಯಾಕೆ? ವೇದಾಂತವನ್ನು ಸರಿಯಾಗಿ ಓದಿಲ್ಲ. ವೇದಾಂತ ದರ್ಶನವನ್ನ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಸದ್ಗುರುಗಳ ದೆಸೆಯಿಂದ ಅಧ್ಯಯನ ಮಾಡಿಬಿಟ್ಟಿದ್ದರೆ ಅವ್ರಿಗೆ ಅರ್ಥವಾಗ್ತಾ ಇತ್ತು. ವೇದಾಂತ ಶಾಸ್ತ್ರ ಅನುಭವ ಶಾಸ್ತ್ರ, ವೇದಾಂತ ಶಾಸ್ತ್ರ ಪರಮಾರ್ಥ ಶಾಸ್ತ್ರ, ವೇದಾಂತ ದರ್ಶನ ಆತ್ಮದರ್ಶನ, ವೇದಾಂತ ದರ್ಶನ ಶಾಂತಿ ದರ್ಶನ, ವೇದಾಂತ ದರ್ಶನ ಮೋಕ್ಷ ಶಾಸ್ತ್ರ. ವೇದಾಂತ ದರ್ಶನ ಒಂದರಿಂದಲೇ ಮನಸ್ಸಿಗೆ ನೆಮ್ಮದಿ, ಶಾಂತಿ. ವೇದಾಂತ ಶಾಸ್ತ್ರದ ಅಧ್ಯಯನದಿಂದ ಎಲ್ಲ ಅನರ್ಥ ಪರಂಪರೆಗಳು ದೂರವಾಗುತ್ತವೆ ಎನ್ನುವ ರಹಸ್ಯವು ಅನೇಕ ಜನಗಳಿಗೆ ತಿಳಿಯದೇ ಇರುವುದರಿಂದ ವೇದಾಂತ ಬೇಡ ಬಿಡು ಅಂತಾನೆ. ನನ್ನ ಅನುಭವದಲ್ಲಿ ನಾನೆಲ್ಲಿ ನೆನ್ನೆ ಒಂದು ಫಂಕ್ಷನ್ ಹೋಗಿದ್ದೆ. ಎಲ್ಲೆಲ್ಲಿ ಹೋಗ್ತೀನೋ ನಾನು ವೇದಾಂತ ಗ್ರಂಥಗಳನ್ನು ಹಂಚ್ತೀನಿ. ಚಲ್ವೇ ಸ್ವಾಮಿ, ಈ ಪುಸ್ತಕ ವೇದಾಂತವ ಇದು ಬೇಡ, ನಮ್ಗೆ ಪೌರೋಹಿತ್ಯ ಪುಸ್ತಕ ಇದ್ರೆ ಕೊಡಿ ಅಂತಾರೆ, ಜ್ಯೋತಿಷ್ಯ ಪುಸ್ತಕ ಇದ್ರೆ ಕೊಡಿ ಅಂತಾರೆ, ಕಾದಂಬರಿ ಕೊಡಿ ಅಂತಾರೆ. ವೇದಾಂತ ಬೇಡ ಸ್ವಾಮಿ, ವೇದಾಂತ ಇವತ್ತಿನ ಕಾಲದಲ್ಲಿ ಏನು ಉಪಯೋಗವಿಲ್ಲ ಅಂತಾರೆ. ನಿಜವಾಗಿ ಹೇಳಬೇಕಾದರೆ 8ನೇ ಶತಮಾನಕ್ಕಿಂತಲೂ 20ನೇ ಶತಮಾನಕ್ಕಿಂತಲೂ 21ನೇ ಶತಮಾನದಲ್ಲಿ ವೇದಾಂತದ ಪ್ರಸ್ತುತತೆ ಇದೆ. ನೆಸೆಸಿಟಿಯ ವೇದಾಂತ. ವೇದಾಂತವನ್ನ ಎಲ್ಲ ಮಾನವರು ಅರ್ಥ ಮಾಡ್ಕೊಂಡ್ಬಿಟ್ರೆ ಕಳ್ಳತನ ಇರುವುದಿಲ್ಲ, ಅನೃತವಿರುವುದಿಲ್ಲ, ಮೋಸ ಇರುವುದಿಲ್ಲ, ಕೋರಿ ಇರುವುದಿಲ್ಲ, ಯಾವ ತರಹದ ಕ್ರೈಮ್ಸು ಇರುವುದಿಲ್ಲ. ಎಲ್ಲಾ ಕ್ರೈಮ್ಗಳಿಗೂ ಕಾರಣವೇನು? ಅಧ್ಯಾಸ. ಏನ್ ಅಧ್ಯಾಸ? ನಾನು ಬಹಳ ಕಾಲ ಬದುಕಿರ್ತೇನೆ, ನಾ ಸಾಯುವುದೇ ಇಲ್ಲ ಅಂತ ಮಾಡಿಕೊಂಡು ಮನುಷ್ಯ ಅನ್ಯಾಯ ಮಾರ್ಗದಲ್ಲಿ ಹೋಗ್ತಾ ಇದ್ದಾನೆ. ವೇದಾಂತ ಹೇಳ್ತಾ ಇದೆ, ನೀನೀ ಶರೀರವಲ್ಲ, ನೀನು ಹುಟ್ಟಿಲ್ಲ, ನಿನ್ ಮರಣವಿಲ್ಲ, ನಿನಗೆ ಯಾವ ಬಂಧನವೂ ಇಲ್ಲಪ್ಪ, ತಿಳ್ಕೋ ಅಂತ ಹೇಳುತ್ತೆ. ಇಂಥ ವೇದಾಂತವನ್ನ ಶ್ರವಣ ಮಾಡುತ್ತಾ ಬಂದರೆ, ವೇದಾಂತವನ್ನ ಪ್ರಚಾರ ಮಾಡುತ್ತಾ ಬಂದರೆ
ನನ್ನ ದೃಷ್ಟಿಯಲ್ಲಿ ಅಂಥ ರಾಜ್ಯ, ಅಂಥ ರಾಷ್ಟ್ರ ರಾಮರಾಷ್ಟ್ರವಾಗುವುದರಲ್ಲಿ ಸಂಶಯವಿಲ್ಲ. ಆದ್ರೆ ಜನಗಳಿಗೆ ವೇದಾಂತ ಗೊತ್ತಿಲ್ಲ. ಯಾಕೆ ಹೇಳೋರೇ ಇಲ್ಲ. ಎಲ್ಲರೂ ಕೂಡ ಈ ಕರ್ತೃತಂತ್ರ ಸಾಧನದಲ್ಲಿ ಮುಳುಗಿಬಿಟ್ಟು ಅದನ್ನು ಹೇಳ್ತಾರೆಯೇ ಹೊರತುವೆ ಈಶಾವಾಸ್ಯೋಪನಿಷತ್ ಭಾಷ್ಯವನ್ನ ಓದು, ಕೇನೋಪನಿಷತ್ ಭಾಷ್ಯವನ್ನ ಓದು, ಶಾಂಕರ ಭಾಷ್ಯ ಗ್ರಂಥಗಳನ್ನ ಓದು ಅಂತ ಹೇಳೋದೇ ಇಲ್ಲ. ಇಲ್ಲಿ ಇತರೇತರ ಅವಿವೇಕೇನ ಇತರಸ್ಮಾತು ಅದರಿಂದ ಇದರಿಂದ ಅದನ್ನು ಬಿಡಿಸಿ ವಿವೇಕ ಮಾಡಿಕೊಳ್ಳದೆ ಇರುವುದರಿಂದ ಅತ್ಯಂತ ವಿರುದ್ಧವಾಗಿರುವ ಧರ್ಮಿಗಳನ್ನ ತಪ್ಪಾಗಿ ತಿಳಿದುಕೊಂಡು ಮಿಥ್ಯಾಜ್ಞಾನ ನಿಮಿತ್ತವಾಗಿ ಸತ್ಯಾನೃತೆ ಮಿಥುನೀಕೃತ್ಯ, ಒಂದು ಸತ್ಯ ಒಂದು ಮಿಥ್ಯ. ಆತ್ಮನು ಸತ್ಯ, ದೇಹಾದಿಗಳು ಮಿಥ್ಯ, ಎರಡನ್ನು ಕೂಡ ಮಿಥುನೀಕೃತ್ಯ, ಮಿಥುನ ಕಲಬೆರಕೆ ಮಾಡಿಕೊಂಡು ಆತ್ಮನ ಮೇಲೆ ಅನಾತ್ಮವನ್ನು, ಅನಾತ್ಮನ ಮೇಲೆ ಆತ್ಮನನ್ನು, ಆತ್ಮನ ಧರ್ಮಗಳನ್ನ ಅನಾತ್ಮದ ಮೇಲೂ, ಅನಾತ್ಮದ ಧರ್ಮಗಳನ್ನ ಆತ್ಮನ ಮೇಲೂ ಮಿಥುನೀಕೃತ್ಯ ಕಲಬೆರಕೆ ಮಾಡಿಕೊಂಡು ಅಹಮಿದಂ ನಾನು ಇಂಥವನು, ಮಮೇದಂ ಇದು ನನ್ನದು ಎನ್ನುವಂಥ ಲೋಕ ವ್ಯವಹಾರ, ಲೋಕಸ್ಯ ಜನಾನಾಂ ವ್ಯವಹಾರ ಅಯಂ ನೈಸರ್ಗಿಕ ಸ್ವಾಭಾವಿಕ ಅವಿಚಾರ ಸಿದ್ಧ. ಇದು ಶಾಂಕರ ಭಾಷ್ಯ. ಈ ಶಾಂಕರ ಭಾಷ್ಯ ವಾಕ್ಯವನ್ನ ನನ್ನ ಪರಮ ಪೂಜ್ಯ ಪ್ರೀತಿಯ ಸದ್ಗುರು ಪುಂಗವರಾದ ಸ್ವಾಮೀಜಿಯವರು ಸೊಗಸಾಗಿ, ಸುಂದರವಾಗಿ, ಸುಲಭವಾಗಿ, ಸ್ಪಷ್ಟವಾಗುವಂತೆ ವಿವರಿಸ್ತಾ ಇದ್ದಾರೆ ನೋಡಿ. ಚಿದಾತ್ಮ ತಾವತ್ ಏಕಃ ಧರ್ಮೀ ಅನಾತ್ಮ ಚ ಅಪರಃ ಧರ್ಮಃ. ಚಿದಾತ್ಮ ತಾವತ್ ಎರಡು ಪದಾರ್ಥಗಳ ಪೈಕಿ ಮೊಟ್ಟ ಮೊದಲಿಗೆ ಚಿತ್ ಆತ್ಮ, ಕೂಟಸ್ಥ ಚಿತ್ ಸ್ವರೂಪ ಆತ್ಮ. ಚಿದಾತ್ಮನಾದ ಆತ್ಮನು ಒಬ್ಬ, ಅವನು ಧರ್ಮಿ. ಮತ್ತೊಂದು ಅನಾತ್ಮ ಚ ಅಪರಃ. ಇಲ್ಲಿ ಎರಡು ಪದಾರ್ಥಗಳು ಅಂತ ಇದ್ದಾರಲ್ವ, ಒಂದು ಚಿತ್ ಸ್ವರೂಪನಾದ ಆತ್ಮ, ಸಚ್ಚಿದಾನಂದ ಸ್ವರೂಪನಾಗಿರುವ ಆತ್ಮ. ಮತ್ತೊಂದು ಅಪರ ಅನಾತ್ಮ, ಅನಾತ್ಮವಾದ ದೇಹಾದಿಗಳು. ತಯೋಃ ಚಿದಾತ್ಮ ಅನಾತ್ಮನೋ ಇತರೇತರ ವಿವೇಕ, ಇತರ ಅವಿವೇಕ. ಒಂದರಿಂದ ಮತ್ತೊಂದನ್ನ ವಿವೇಕ ಮಾಡಿ ತಿಳಿದುಕೊಳ್ಳದಿರುವಿಕೆ, absence of correct understanding or non-understanding is reason for misunderstanding. ಬಹಳ ಚೆನ್ನಾಗಿದೆ. ನಾವು ಎಷ್ಟೋ ಜನ ಮಹಾತ್ಮರನ್ನ ನೋಡ್ತೇವೆ, ಜ್ಞಾನಿಗಳನ್ನ ನೋಡ್ತೇವೆ. ಅವರ ನಿಜ ಸ್ವರೂಪ ಅರ್ಥವಾಗದೆ ಏನೇನೋ ಟೀಕೆ ಮಾಡ್ತಾರೆ. ರಮಣ ಮಹರ್ಷಿಗಳು, ಅವನೊಬ್ಬ ಅಯೋಗ್ಯ, ಏನ್ ಸಂಸ್ಕೃತ ಗೊತ್ತಿಲ್ಲ, ಪಾಂಡಿತ್ಯವಿಲ್ಲ, ಲಂಗೋಟಿ ಕಟ್ಕೊಂಡು ದೊಡ್ಡ ಮನುಷ್ಯ ಅಂತ ಮೆರೀತಾ ಇದ್ದಾನೆ ಬಿಡ್ತೇವೆ. ಇದು ರಮಣ ಮಹರ್ಷಿ ಕಿವಿಗೆ ಬಿತ್ತು. ಸ್ವಾಮೀಜಿ ನಿಮ್ಮನ್ನು ಹೀಗೆ ಹೇಳ್ತಾ ಇದ್ದಾರೆ, ಸಂತೋಷ. ಏನ್ ಹೇಳ ಅವನಿಗೆ ಹೇಳ. ಬ್ರಹ್ಮಜ್ಞಾನಿಗೆ ಜನಗಳು ಅವನ ಬಗ್ಗೆ ಏನೇ ಟೀಕೆ ಟಿಪ್ಪಣಿ ಮಾಡಿದರು ಅವನು ಕೇಸ್ ಹಾಕೋಕ್ ಹೋಗುವುದಿಲ್ಲ. ಯಾಕೆ? ಅವರು ಇಲ್ಲ, ಎಲ್ಲವೂ ನಾನೇ. ಜ್ಞಾನಿಯ ದೃಷ್ಟಿಯಿಂದ ಒಳ್ಳೆಯವರು ತಾನೆ, ಕೆಟ್ಟವರು ತಾನೆ. ಈಗ ತಯೋಹ ಆತ್ಮಾನಾತ್ಮರುಗಳಿಗೆ ಇತರೇತರ ಅವಿವೇಕೋ ನಾಮ. ಇತರೇತರ ಅವಿವೇಕ ಎಂದರೆ ಆತ್ಮಾನಾತ್ಮರುಗಳಿಗೆ ಇತರೇತರ ಅವಿವೇಕ, ಅನ್ಯೋನ್ಯ ಅವಿವೇಕ, ಪರಸ್ಪರ ಅವಿವೇಕ ಎಂದರೆ ನೋಡಿ, ಇತರಸ್ಮಾತ್ ಇತರಸ್ಯ ಯಹ ವಿವೇಕ ತಸ್ಯ ಅಭಾವ. ಇತರಸ್ಮಾತ್ ಆತ್ಮನ ದೆಸೆಯಿಂದ ಇತರಸ್ಯ ಅನಾತ್ಮವಾದ ದೇಹಾದಿಗಳ ಯಾವ ವಿವೇಕ ಉಂಟೋ ಅದಕ್ಕೆ ಹೆಸರು
ಇತರೇತರ ವಿವೇಕ. ಆ ಇತರೇತರ ವಿವೇಕವಿಲ್ಲದಿರುವುದಕ್ಕೆ ಹೆಸರಾಯಿತು ಇತರೇತರ ವಿವೇಕ. ಹೇಗೆ ಇತರ ವಿವೇಕವೆಂದರೇನು? ಏವಂ ಸ್ವಭಾವ ಚಿದಾತ್ಮ ತದ್ವಿರುದ್ಧ ಸ್ವಭಾವಶ್ಚ ಅನಾತ್ಮ ಇತಿ ವಿವಿಚ್ಯ ನಿರ್ಧಾರಣಂ ವಿವೇಕ. ಬಾ, ಎಷ್ಟು ಚೆನ್ನಾಗಿ ಬರೀತಾರೆ ಸ್ವಾಮಿ ನೋಡಿ. ಅಚೇತನವಾದ ಜಡವಾದ ವಾಕ್ಯಗಳಲ್ಲಿ ಇಂಥ ಸತ್ವವನ್ನ ತುಂಬಿರುವಂತ ಪರಮ ಪೂಜ್ಯ ಈ ಸ್ವಾಮಿಗಳವರು ಜೀವಂತವಾಗಿ ಪಾಠ ಮಾಡುವಾಗ ಎಷ್ಟು ಚೆನ್ನಾಗಿ ಪಾಠ ಮಾಡಬೇಕು ಅಂತ ಮಾಡಿ. ವಾಕ್ಯವನ್ನ ನೋಡಿದಾಗಲೇ ಪರಮಾನಂದವಾಗುತ್ತೆ. ಈಗ ವಿವೇಕ ಅಂದ್ರೇನು? ಚಿದಾತ್ಮ ಏವಂ ಸ್ವಭಾವ, ಚೈತನ್ಯ ಸ್ವರೂಪನಾಗಿರುವ ಆತ್ಮನು ಇಂಥ ಸ್ವಭಾವದವನು. ತದ್ವಿರುದ್ಧ ಸ್ವಭಾವಶ್ಚ ಅನಾತ್ಮ, ಅನಾತ್ಮವಾದ ದೇಹಾದಿಗಳು ಆತ್ಮನ ಸ್ವಭಾವಕ್ಕಿಂತ ವಿರುದ್ಧವಾದವುಗಳು. ಆತ್ಮನು ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತನಾಗಿರುವ ಸಚ್ಚಿದಾನಂದ ಸ್ವರೂಪ. ಅನಾತ್ಮವಾದ ದೇಹಾದಿಗಳು ನಿತ್ಯ ಅಶುದ್ಧ, ಅಚೇತನ ಮತ್ತು ಅತ್ಯಂತ ಮಲಿನವಾದ ಸ್ವಭಾವ ಎಂದು ಅರ್ಥ ಮಾಡಿಕೊಳ್ಳುವುದ ಹೆಸರು ವಿವೇಕ. ಇತಿ ನಿರ್ಧಾರಣಂ ವಿವಿಚ್ಯ ನಿರ್ಧಾರಣಂ, ವಿವಿಚ್ಯ ಬಿಡಿಸಿ, ನಿರ್ಧಾರಣಂ ನಿರ್ಧಾರಣೆ ಮಾಡಿಕೊಳ್ಳುವುದಕ್ಕೆ ಹೆಸರು ವಿವೇಕ. ತದಭಾವ ವಿವೇಕಸ್ಯ ಅಭಾವ ವಿವೇಕಾಭಾವ. ಭಾಷ್ಯಕಾರ ಶಂಕರರು ಇತರೇತರ ವಿವೇಕೇನ ಎಂದಿದ್ದಾರೆ. ಇದು ಇತರೇತರ ವಿವೇಕೇನ ಅಲ್ಲ, ಜ್ಞಾಪಕ ಇಟ್ಕೊಳ್ಳಿ. ಇತರೇತರ ಅವಿವೇಕ. ಅವಿವೇಕವೆಂದರೇನು? ವಿವೇಕಸ್ಯ ಅಭಾವ ಅವಿವೇಕ. ಸರಿ, ಒಂದಾಯ್ತಾ? ಎರಡನೇ ತಥಾ ಧರ್ಮಾಂಶ, ರಾಮ ರಾಮ, ಧರ್ಮಗಳನ್ನು ಕೂಡ ಬಿಡಿಸಿ ತಿಳಿದುಕೊಂಡಿಲ್ಲ. ನೋಡಿ ಹೇಳ್ತಾ ಹೋಗ್ತಾರೆ. ಆತ್ಮನ ಧರ್ಮವೇನು, ಅನಾತ್ಮದ ಧರ್ಮವೇನು ಎನ್ನುವುದನ್ನ ಬಿಡಿಸಿ ತಿಳಿದುಕೊಂಡಿಲ್ಲ. ಸರಿ, ಆತ್ಮನ ಧರ್ಮ ಯಾವುದು? ಆತ್ಮ ದೃಕ್, ವಿಷಯಿ, ಸಾಕ್ಷಿ, ಪ್ರತ್ಯಗಾತ್ಮ, ಅಹಂ ಎಲ್ಲ ಒಂದೇ ಅರ್ಥ. ಈಗ ಧರ್ಮಾಂಶ, ಧರ್ಮಗಳನ್ನು ಕೂಡ ಪರಸ್ಪರ ಕಲಬೆರಕೆ ಮಾಡ್ಕೊಂಡಿದ್ದಾನೆ. ಧರ್ಮ ಯಾವುದು? ಚಿದಾತ್ಮನಃ ಧರ್ಮ ಚೈತನ್ಯಂ, ಕೂಟಸ್ಥತ್ವಂ, ವಿಷಯಿತ್ವಂ, ಸತ್ಯತ್ವಂ, ಸುಖ ದುಃಖ ಸಂಸ್ಪರ್ಶ ವಿಧ್ವರತ್ವಂ, ನಿರಂಶತ್ವಂ ಇತ್ಯೇವಮಾದಯಃ ಚಿದಾತ್ಮನೋ ಧರ್ಮಾಃ. ಚಿದಾತ್ಮನಾಗಿರುವ ನಾನು ಚಿದಾತ್ಮ, ನಾನು ಚಿತ್ಸ್ವರೂಪನಾದ ಆತ್ಮ. ನನ್ನ ಧರ್ಮವೇನು? ನಾನು ಹೇಗಿದ್ದೇನೆ ಅಂತ ಕೇಳಿದ್ರೆ, ನಾನು ಚಿದಾತ್ಮ, ಚೈತನ್ಯಂ, ನಾನು ಚಿನ್ಮಾತ್ರ ಸ್ವರೂಪನ. ಎಂದೆಂದಿಗೂ ನಾನು ಅಚೇತನವಾದ ವಸ್ತುಗಳಲ್ಲ. ಚೈತನ್ಯಂ. ಕೂಟಸ್ಥತ್ವಂ, ಕೂಟಸ್ಥ ನಿತ್ಯೋಹಂ, ನನಗೆ ಕೂಟಸ್ಥತ್ವ, ಕೂಟಸ್ಥ ನಿತ್ಯತ್ವ ಎನ್ನುವಂತ ಧರ್ಮವ. ನಾನು ಬದಲಾವಣೆಗಳೇ ಇಲ್ಲದ ಕೂಟಸ್ಥ ಸ್ವರೂಪನಾಗಿದ್ದೇನೆ. ನನ್ನ ಧರ್ಮ. ವಿಷಯಿತ್ವಂ ಬಹಳ ಮುಖ್ಯವಾದದ್ದು. ವಿಷಯತ್ವಂ ಅಂದ್ರು ಬಂದೆ, ದೃಕ್ತ್ವಂ ಅಂದ್ರು ಬಂದೆ. ದೃಕ್ ದಿಶೌ ದಿಶ, ದೃಗ್ದಿಶ್ಯ ವಿವೇಕ. ಪಶ್ಯತೀತಿ ದೃಕ್, ತಸ್ಯ ಭಾವಃ ದೃಕ್ತ್ವಂ, ಸಾಕ್ಷ್ಯತ್ವಂ ಇತ್ಯರ್ಥ. ನಾನು ಸಾಕ್ಷ್ಯ ಸ್ವರೂಪನಾಗಿ ಈ ದೇಹದಲ್ಲಿ ನಖಶಿಖಾಂತವಾಗಿ ಏನೇ ವಿಕಾರಗಳು ಉಂಟಾಗುತ್ತಿದ್ದರೋ ಅದೆಲ್ಲವನ್ನು ನಾನು ವಿಷಯಿಯಾಗಿ ನೋಡಬಲ್ಲೆ. ರೋಗ ಬಂತು, ನಾನು ನೋಡ್ತಾ ಇದ್ದೇನೆ. ಸಂತೋಷವಾಯ್ತು, ನೋಡ್ತಾ ಇದ್ದೇನೆ. ಅನಂತ ದುಃಖವಾಯ್ತು, ನೋಡ್ತಾ ಇದ್ದೇನೆ. ಶರೀರದ, ಇಂದ್ರಿಯಗಳ, ಮನಸ್ಸಿನ, ಬುದ್ಧಿಯ, ಪ್ರಾಣದ ಎಲ್ಲ ವಿಕಾರಗಳನ್ನು ನಾನು
ವಿಷಯಿಯಾಗಿ ನೋಡುತ್ತಿದ್ದೇನೆ. ಆತ್ಮನ ಧರ್ಮವಿದು. ಸತ್ಯತ್ವಂ ಸತ್ಯಂ ಜ್ಞಾನಮನಂತಂ ಬ್ರಹ್ಮ. ಆತ್ಮನೊಬ್ಬನೇ ಸತ್ಯ, ನಾನೊಬ್ಬನೇ ಸತ್ಯ, ಉಳಿದದ್ದೆಲ್ಲ ಮಿಥ್ಯ. ಅನಂತರ ಸುಖ ದುಃಖ ಸಂಸ್ಪರ್ಶ ರಹಿತತ್ವಂ ವಿಧುರ. ವಿಧುರ ಎನ್ನುವ ಮಾತಿಗೆ ರಹಿತ ಅಂತರ್ಥ. ಲೋಕದಲ್ಲಿ ದಂಪತಿಗಳನ್ನ ಲಕ್ಷ್ಮೀ ನಾರಾಯಣ ಸ್ವರೂಪ ಅಂತ ಹೇಳ್ತೇವೆ. ಹೆಂಡತಿ ಸತ್ತೋಗಿದ್ದಾಳೆ, ಗಂಡ ಮಾತ್ರ ಬದುಕಿದ್ದಾನೆ, ವಿಡೋಯರ್. ಅವನನ್ನ ಸಂಸ್ಕೃತದಲ್ಲಿ ವಿಧುರ ಅಂತ ಹೇಳ್ತಾರೆ. ವಿಧುರ ಅಂದೇನು? ವಿಗತ ಧ್ವರ ಯಸ್ಮಾತ್ ಸಹ ವಿಧುರ. ವಿಧುರ ಎನ್ನುವ ಮಾತಿಗೆ ರಹಿತ ಅಂತ ಅರ್ಥ. ಸುಖ ದುಃಖಗಳ ಸಂಬಂಧ ಇಲ್ಲದಿರುವಿಕೆ. ಇದನ್ನ ಹೀಗೆ ಅರ್ಥ ಮಾಡ್ಕೊಳ್ಳೋಣ. ಸುಖ ದುಃಖ ಸಂಬಂಧ ರಾಹಿತ್ಯಂ. ಸಂಸ್ಪರ್ಶ ಎನ್ನುವ ಮಾತಿಗೆ ಸಂಬಂಧ, ವಿಧುರ ಎನ್ನುವ ಮಾತಿಗೆ ರಹಿತ. ರಹಿತಸ್ಯ ಭಾವ ರಾಹಿತ್ಯಂ. ಸುಖ ದುಃಖಗಳ ಸಂಬಂಧವಿಲ್ಲದಿರುವಿಕೆ. ಅಬ್ಬಬ್ಬಬ್ಬಬ್ಬ, ಏನ್ ಸ್ವಾಮಿ ಇದು? ನಂಗೆ ಸುಖವೂ ಇಲ್ಲ ದುಃಖವೂ ಇಲ್ಲ. ಏನೋ ಒಂದು ಒಳ್ಳೆ ಗುಡ್ ನ್ಯೂಸ್ ಬಂತು, ನನಗೆ ಲಾಟರಿ ಟಿಕೆಟ್ ಬಂದಿದೆ ಅಂತ ಸುಖವಾಯ್ತು ಮನಸ್ಸಿಗೆ, ಸಂತೋಷ. ಆ ಸುಖದ ಸಂಬಂಧ ನನಗಿಲ್ಲ. ಏನೋ ದುಃಖವಾಯ್ತು, ಒಂದು 50 ಲಕ್ಷ ಕಳ್ಕೊಂಡೆ ಅಂತ, ಅದಕ್ಕೂ ದುಃಖವಿಲ್ಲ. ಆ ದುಃಖ ಮನಸ್ಸಿಗೆ. ಮನಸ್ಸಿನಲ್ಲಾಗುತ್ತಿರುವಂತ ಸುಖ ದುಃಖಗಳ ಸಂಬಂಧ ಆತ್ಮನಿಗೆ ಇಲ್ಲ. ನಿರಂಶತ್ವಂ. ಆತ್ಮನಲ್ಲಿ ಯಾವ ಅಂಶವೂ ಇಲ್ಲ, ಯಾವ ಭಾಗವೂ ಇಲ್ಲ. ನಿರಂಶೋಯಮಾತ್ಮ. ಇನ್ನು ಬೇಕಾದಷ್ಟು ಹೇಳ್ಬಹುದು. ಪೂಜ್ಯ ಸದ್ಗುರುಗಳು ಇಷ್ಟು ಹೇಳ್ಬಿಟ್ಟು ಇತ್ಯೇವ ಮಾದಯ. ಇನ್ನು ಹೇಳಿ ಸ್ವಾಮಿ ಅಂತ ಕೇಳಿದ್ರೆ, ದಿವ್ಯೋಶಮೂರ್ತ ಪುರುಷ ಸಭಾಕ್ಷಾಭ್ಯಂತರೋಕ್ಷಜ ಅಪ್ರಾಣ ಶಮನ ಶುಭ್ರ ಅಕ್ಷರಾತ್ ಪರತಃ ಪರಃ. ಆತ್ಮನ ಸ್ವರೂಪ. ಯತ್ತದ್ರೇಶಮಗ್ರಾಶಮಗೋತ್ತಮ ವರ್ಣಮ ಚಕ್ಷುಶ್ರೋತ್ರಂ ತದಪಾನಿಪಾದಂ ನಿತ್ಯಂ ವಿಭುಂ ಸರ್ವಗತಂ ಸುಸೂಕ್ಷ್ಮಂ ತದವ್ಯಯಂ ಯದ್ಭೂತ ಯೋನಿಂ. ಎಷ್ಟಿದೆ ಬೇಕಾದಷ್ಟು. ಇದು ಆತ್ಮನ ಧರ್ಮ. ಮುಂದೆ ನೋಡಿ, ಅನಾತ್ಮನಸ್ತು ಹೇಗಿದೆ ವಾಕ್ಯ? ಆತ್ಮನಃ ಇಮೇ ಧರ್ಮ. ಅನಾತ್ಮನಸ್ತು ದೇಹಾದೇಹ. ಅನಾತ್ಮ ದೇಹಾದಿ. ಅನಾತ್ಮನಃ ದೇಹಾದೇಹಿ. ಅನಾತ್ಮವಾದ ದೇಹಾದಿಗಳ ಧರ್ಮಗಳು ಯಾವುದು? ಜಡತ್ವಂ. ಶರೀರವು ಜಡ. ಯಾಕೆ? ಪಂಚಭೂತಗಳ ಕಾರ್ಯ. ಜಡವಾಗಿರುವ ಶರೀರದಲ್ಲಿ ಆತ್ಮನ ಸನ್ನಿಧಾನವಿರುವುದರಿಂದ ಚೈತನ್ಯದಂತ ತೋರ್ತ. ಕೈ ಜಡ, ತಲೆ ಜಡ, ಕಣ್ಣು ಜಡ, ಇಂದ್ರಿಯಗಳು ಜಡ. ಮೂರೇ ಪ್ರಧಾನವಾಗಿ ಶರೀರ ಜಡ, ಇಂದ್ರಿಯಗಳು ಜಡ, ಅಂತಃಕರಣವೂ ಜಡ. ಈ ಜಡವಾಗಿರುವಂತಹ ಅನಾತ್ಮ ವಸ್ತುವಿನಲ್ಲಿ ನಾನು ಚೈತನ್ಯ ಕಾಣ್ತಾ ಇದ್ದೇನೆ. ಇದು ಮೂಢತನ, ಚಿದ ಆಯ್ತನ. ಅನಾತ್ಮನಸ್ತು ಓದು ಕ್ರಮ. ಅನಾತ್ಮವಾದ ದೇಹಾದಿಗಳ ಧರ್ಮವಾದರೂ ಜಡತ್ವಂ ಒಂದು. ವಿಕಾರಿತ್ವಂ, ಎವರ್ ಚೇಂಜಿಂಗ್. ಆತ್ಮನು ನೆವರ್ ಚೇಂಜಿಂಗ್. ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ಉಪದೇಶ. ಮಗು, ದೇಹಾದಿಗಳು ಎವರ್ ಚೇಂಜಿಂಗ್, ಆತ್ಮನು ನೆವರ್ ಚೇಂಜ್. ಇಷ್ಟೇ ವ್ಯತ್ಯಾಸ. ವಿಷಯತ್ವಂ, ಯಾವಾಗಲೂ ವಿಷಯವಾಗಿವೆ. ವಿಷಯತ್ವಂ, ದೃಶ್ಯತ್ವಂ, ಪ್ರಮೇಯತ್ವಂ ಎಲ್ಲ ಒಂದೇ. ಮಿಥ್ಯಾತ್ವಂ, ಇದು ಬಹಳ ಮುಖ್ಯವಾದದ್ದು. ಆತ್ಮಾನಾತ್ಮ ವಿವೇಕದಿಂದ ಮೋಕ್ಷ. ಆತ್ಮಾನಾತ್ಮ ವಿವೇಕ ಮಾಡ್ಕೊಳ್ಬೇಕು ಅಂತ ಎಲ್ಲರೂ ಹೇಳ್ತಾರೆ.
ಸಾಂಖ್ಯ ಜ್ವರ ಹೇಳ್ತಾನೆ. ಸಾಂಖ್ಯ ಸಿದ್ಧಾಂತದಲ್ಲಿ ವಸ್ತುತಂತ್ರ ಜ್ಞಾನಕ್ಕೆ ಮಹತ್ವವನ್ನ ಕೊಟ್ಟಿದೆ. ಸಾಂಖ್ಯ ಹೇಳ್ತಾನೆ, ಪ್ರಕೃತಿ ಪುರುಷ ಅವಿವೇಕೇನ ಬಂಧ, ಪ್ರಕೃತಿ ಪುರುಷ ವಿವೇಕೇನ ಮೋಕ್ಷ. ಅದಕ್ಕೆ ಇನ್ನೊಂದು ಮಾತು ಹೇಳ್ತಾರೆ ಸಾಂಖ್ಯರು, ಆತ್ಮಾನಾತ್ಮ ಅವಿವೇಕೇನ ಬಂಧ, ಆತ್ಮಾನಾತ್ಮ ವಿವೇಕೇನ ಮೋಕ್ಷ ಅಂತಾರೆ. ಇದು ನೋಡಿದ್ರೆ ವೇದಾಂತಿಗಳಂತೆ ಅವರು ಹೇಳ್ತಾರೆ ಅಂತ ಕಾಣಿಸುತ್ತೆ. ಆದರೆ ನನ್ನ ಪರಮ ಪೂಜ್ಯ ಸದ್ಗುರುವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಒಂದು ರಹಸ್ಯ ತಿಳಿಸ್ಕೊಟ್ಟಿದ್ದಾರೆ. ಸಾಂಖ್ಯರ ಸಾಂಖ್ಯಕಾರಿಕೆ ಅಂತ ಒಂದಿದೆ. ಸಾಂಖ್ಯ ಮಹರ್ಷಿಗಳ ಮೂಲಭೂತ ಋಷಿಗಳು ಕಪಿಲ ಮಹರ್ಷಿಗಳು. ಕಪಿಲ ಮಹರ್ಷಿಗಳಿಂದ ರಚಿತವಾಗಿರುವಂತ ಕಾಪಿಲ ಸೂತ್ರಗಳು ಅಂತಿವೆ. ಇದನ್ನೆಲ್ಲ ತಿಳಿಸುವಾಗ ಒಂದು ಮಾತು ಹೇಳಿದ್ರು, ನೋಡಪ್ಪ ಮಗು, ಇದನ್ನು ನೋಡಿದ್ರೆ ವೇದಾಂತಿಗಳಂತ ಸಾಂಖ್ಯರು ಕೂಡ ಆತ್ಮಾನಾತ್ಮ ವಿವೇಕವನ್ನು ಹೇಳುವುದರಿಂದ ಸಾಂಖ್ಯರನ್ನ ವೇದಾಂತಿಗಳು ಕರೆಯಬಹುದಲ್ಲ ಅನ್ಸುತ್ತೆ. ಸರಿಯಲ್ಲ, ಸಾಂಖ್ಯರ ವೇದಾಂತಿಗಳಲ್ಲ. ಸಾಂಖ್ಯರಿಗೆ ವೇದಾಂತಿಗಳ ವಿವೇಕ ಅರ್ಥವಾಗಿಲ್ಲ ಅಂತ ಹೇಳ್ತಾ ಇದ್ರು. ಏನ್ ಆಶ್ಚರ್ಯವಿದು? ಸ್ವಲ್ಪ ವಿವರವಾಗಿ ಹೇಳ್ತೇನೆ ಕೇಳಿ. ಇದನ್ನ 16 ಸಲ ಹೇಳಿದ್ದಾರೆ. ಸಾಂಖ್ಯರು ವಿವೇಕವನ್ನು ಹೇಳ್ತಾರೆ, ವೇದಾಂತಿಗಳು ವಿವೇಕವನ್ನು ಹೇಳ್ತಾರೆ. ಸಾಂಖ್ಯರು ಆತ್ಮಾನಾತ್ಮರ ಅವಿವೇಕದಿಂದ ಬಂಧ ಅಂತಾರೆ, ವೇದಾಂತಿಗಳು ಆತ್ಮಾನಾತ್ಮ ಅವಿವೇಕದಿಂದ ಬಂಧ ಅಂತಾರೆ. ಮುಂದುವರಿದು ಸಾಂಖ್ಯರು ಕೂಡ ಆತ್ಮಾನಾತ್ಮರ ವಿವೇಕವನ್ನು ಮಾಡಿಕೊಂಡರೆ ಅದೇ ಮೋಕ್ಷ ಅಂತಾರೆ, ವೇದಾಂತಿಗಳು ಕೂಡ ಆತ್ಮಾನಾತ್ಮರ ವಿವೇಕನ ಮೋಕ್ಷ ಅಂತಾರೆ. ಆದರೆ ಎರಡಕ್ಕೂ ಬಹಳ ಬಹಳ ವ್ಯತ್ಯಾಸ ಉಂಟು. ಶ್ರೀರಾಮಚಂದ್ರ, ಏನ್ ವ್ಯತ್ಯಾಸ ಗುರುಜಿ ಹೇಳ್ತೀನಿ ಕೇಳು. ಸಾಂಖ್ಯರ ಪ್ರಕಾರ ಪ್ರಕೃತಿ ಪುರುಷ ಎನ್ನುವ ಆತ್ಮ ಅನಾತ್ಮರು ಎರಡೂ ಸತ್ಯ. ಪ್ರಕೃತಿಯಿಂದ ಪುರುಷನ ಬಿಡಿಸ್ಕೊಳ್ಬೇಕು ಅಂತಾರಷ್ಟೇ, ಏಕಮುಖ. ಅವರು ಪುರುಷನನ್ನ ಪ್ರಕೃತಿಯಿಂದ ಬಿಡಿಸ್ಕೊಳ್ಬೇಕು ಅಂತ ಹೇಳೋದಿಲ್ಲ. ಪ್ರಕೃತಿಯ ದೆಸೆಯಿಂದ ಅನಾತ್ಮವಾಗಿರುವ ದೇಹಾದಿಗಳಿಂದ ಆತ್ಮನನ್ನ ಬಿಡಿಸ್ಕೊಳ್ಬೇಕು ಅಂತ ಹೇಳ್ತಾರೆ, ಅಷ್ಟೇ ಹೇಳ್ತಾರೆ. ಮತ್ತು ಸಾಂಖ್ಯರಿಗೆ ಪ್ರಕೃತಿಯೂ ಸತ್ಯ, ಪುರುಷನೂ ಸತ್ಯ, ಆತ್ಮನೂ ಸತ್ಯ, ಅನಾತ್ಮವಾದ ದೇಹಾದಿಗಳು ಸತ್ಯ. ಯಾಕೆ? ಅವರು ದ್ವೈತವಾದಿಗಳು. ಇಷ್ಟು ಸೂಕ್ಷ್ಮ ವಿಚಾರ. ಸಾಂಖ್ಯರು ಅದ್ವೈತಿಗಳಲ್ಲ. ಸಾಂಖ್ಯರಿಗೆ ಅದ್ವೈತ ತತ್ವ ಅರ್ಥವಾಗಿಲ್ಲ, ಏಕೆಂದರೆ ವೇದಾಂತವನ್ನ ಅಧ್ಯಯನ ಮಾಡಿಲ್ಲ. ಸಾಂಖ್ಯರ ಪ್ರಕಾರ ಪ್ರಕೃತಿಯೂ ಸತ್ಯ, ಪುರುಷನೂ ಸತ್ಯ. ಒಂದು ಉದಾಹರಣೆ ಕೊಟ್ಟಿದ್ರು ಪೂಜ್ಯ ಸದ್ಗುರುಗಳು. ಅಂಗಡಿಯಿಂದ ಅಕ್ಕಿ ತಂದಿದ್ದೇವೆ, ಆ ಅಕ್ಕಿಯಲ್ಲಿ ಕಲ್ಲು, ಮಣ್ಣು, ಭತ್ತ ಸೇರ್ಕೊಂಡ್ಬಿಟ್ಟಿದೆ. ಅದನ್ನ ವಿವೇಕ ಮಾಡಿಕೊಂಡೆ, ಅದನ್ನ ಕೇಳಿಬಿಟ್ಟು ಇದು ಅಕ್ಕಿ, ಇದು ಅಕ್ಕಿ ಎಲ್ಲದ ಕಲ್ಲು, ಮಣ್ಣು, ಭತ್ತ ಅಂತ ತಿಳ್ಕೊಂಡೆ. ವಿವೇಕವಾಯಿತು. ಯಾವುದು ಸತ್ಯ? ಎರಡೂ ಸತ್ಯ. ಇದು ಅಕ್ಕಿ, ಇದು ಭತ್ತ, ಇದು ಅಕ್ಕಿ, ಇದು ಕಲ್ಲು, ಇದು ಅಕ್ಕಿ, ಇದು ಮಣ್ಣಿನ ಹಿಂಟೆ. ಅಕ್ಕಿ ಎಷ್ಟು ಸತ್ಯವಾಗಿದೆಯೋ ಅಷ್ಟೇ ಸತ್ಯವಾಗಿದೆ ಅಕ್ಕಿಗಿಂತ ಭಿನ್ನವಾಗಿರುವಂತ ಭತ್ತ. ತಿಲತಂಡುಲ ವಿವೇಕ ಅಂತ ಹೇಳ್ತಾರೆ ಸಾಂಖ್ಯರು. ತಿಲ ತಂಡುಲ, ತಿಲ ಎಂದರೆ ಎಳ್ಳು, ತಂಡುಲ ಎಂದರೆ ಅಕ್ಕಿ. ತಿಲತಂಡುಲಗಳಿಗೆ ಅವಿವೇಕವಾಗಿದೆ ಅಂದ್ರೆ ತಂಡುಲದಿಂದ ತಿಲವನ್ನು ಬೇರ್ಪಡಿಸ್ಬಿಟ್ರೆ ಅದು ತಿಲ, ಇದು ತಂಡುಲ. ತಂಡುಲ ಎಷ್ಟು ಸತ್ಯವಾಗಿದೆಯೋ ತಿಲವು ಅಷ್ಟೇ ಸತ್ಯವಾಗಿದೆ. ಜ್ಞಾಪಕ ಇಟ್ಕೊಳ್ಳಿ. ಇದು ಸಾಂಖ್ಯರ ಪ್ರಕಾರ ಬಂಧದಲ್ಲಿಯೂ ಪ್ರಕೃತಿ ಪುರುಷರು ಸತ್ಯ, ಮೋಕ್ಷದಲ್ಲಿಯೂ ಪ್ರಕೃತಿ ಪುರುಷರು ಸತ್ಯ.
ಮೋಕ್ಷವಾದ ಮೇಲೆ ಆ ಪ್ರಕೃತಿ ಸುಳ್ಳು ಅಂತ ಏನಾಗುವುದಿಲ್ಲ. ಆದ್ದರಿಂದ ಸಾಂಖ್ಯ ಸಿದ್ಧಾಂತದ ಪ್ರಕಾರ ಪ್ರಕೃತಿ ಪುರುಷ ಸತ್ಯ ಎನ್ನುವಾಗ, ಆತ್ಮಾನಾತ್ಮರ ವಿವೇಕ ಎನ್ನುವಾಗ ಎರಡೂ ಸತ್ಯವಾಗಿದೆ. ಆದರೆ ವೇದಾಂತ ದರ್ಶನದಲ್ಲಿ ಪ್ರಕೃತಿ ಪುರುಷರ ವಿವೇಕ ಎನ್ನುವಾಗ ಆತ್ಮಾನಾತ್ಮರ ವಿವೇಕ, ಆತ್ಮಾನಾತ್ಮ ವಿವೇಕ ಎನ್ನುವಾಗ ಆತ್ಮನು ಇದು ಅನಾತ್ಮನು ಇದು ಎಂಬುವ ವಿವೇಕವಲ್ಲ. ಆತ್ಮನೊಬ್ಬನೇ ಸತ್ಯ, ಆತ್ಮನಿಗಿಂತ ಭಿನ್ನವಾಗಿ ಅನಾತ್ಮ ಎನ್ನುವಂತಹ ದೇಹಾದಿಗಳು ಇಲ್ಲವೇ ಇಲ್ಲ. ಅದ್ವೈತವಾದವಿದು. ರಜ್ಜು ಸರ್ಪ ವಿವೇಕ ನೋಡಿ, ಅಲ್ಲಿ ವಿವೇಕವಾಯ್ತಾನೆ, ಇದು ಹಗ್ಗ ಅಂತ ಗೊತ್ತಾಯ್ತು, ಹಾವಿದ್ಯಾ? ರಜ್ಜು ಸರ್ಪ ವಿವೇಕದಲ್ಲಿ ವಿವೇಕ ಉಂಟಾದ್ಮೇಲೆ ಇರುವಂತಹದ್ದು ರಜ್ಜುರೇವ ಸರ್ಪ ನಾಸ್ತ್ಯೇವ. ಜ್ಞಾನಿಯ ದೃಷ್ಟಿಯಿಂದ ಆತ್ಮನೇ ತಾನು ಅಂತ ಅರ್ಥವಾದ ಮೇಲೆ ದೇಹಾದಿಗಳು ಕಲ್ಪಿತ. ಆತ್ಮನೇ ದೇಹಾದಿ ರೂಪದಿಂದ ತೋರುತ್ತಿದ್ದಾನೆಯೇ ಹೊರತು ಆತ್ಮ ಒಂದು ಅನಾತ್ಮ ಒಂದು ಎಂದು ಎರಡು ಪದಾರ್ಥಗಳಿಲ್ಲ. ಆದ್ದರಿಂದ ವೇದಾಂತಿಗಳ ಆತ್ಮಾನಾತ್ಮ ವಿವೇಕಕ್ಕೆ ಮತ್ತೊಂದು ಹೆಸರು ಸತ್ಯ ಮಿಥ್ಯಾ ವಿವೇಕ ಅಂತ ಹೇಳಿದ್ರು. ಯಾವುದೋ ಜನ್ಮದಲ್ಲಿ ಜ್ಞಾಪಕ ಬರ್ತಾ ಇದ್ದಾನೆ, ಗುರುಗಳೇ ಜ್ಞಾಪಿಸ್ತಾ ಇದ್ದಾರೆ, ಮಗು ನಾನು ಹೇಳಿದ್ದಲ್ಲಪ್ಪ ಪಾಠ ಹೇಳು ಒಪ್ಸು ಅಂತ ಇದ್ದಾರೆ. ಗುರುಗಳೇ ತಮ್ಮ ಅನುಗ್ರಹದಿಂದ ತಾವೇ ಜ್ಞಾಪಕ ಮಾಡ್ಬೇಕು. ಏನ್ ಜ್ಞಾಪಕ ಮಾಡ್ತಾರೆ ಹೇಳ್ತಾ ಹೋಗ್ತೀನಿ, ನಾನು ಹೇಳ್ತಾ ಇಲ್ಲ, ತಾವೇ ಹೇಳ್ತಾ ಇದ್ದೀರಾ ಅಂತ ನನ್ನ ಭಾವನೆ. ನೋಡಿ ಎಷ್ಟು ಜನ ಬರೀತಾರೆ. ನೀವು ಅನಾತ್ಮವಾದ ದೇಹಾದಿಗಳ ಧರ್ಮವೇನು? ಒಂದು ಜಡತ್ವ, ಒಂದು ವಿಕಾರಿತ್ವ, ಒಂದು ವಿಷಯತ್ವ, ಮತ್ತೊಂದು ಮಿಥ್ಯಾತ್ವಂ. ಆದ್ದರಿಂದಲೇ ಭಗವತ್ಪಾದ ಶಂಕರಾಚಾರ್ಯರವರು ಸತ್ಯಾನೃತಿ ಮಿಥುನೀಕೃತ್ಯ ಎನ್ನುವಂತಹ ಪದವನ್ನು ಬಳಸಿದ್ದಾರೆ. ಸತ್ಯಾನೃತಗಳನ್ನು ಮಿಶ್ರಣ ಮಾಡ್ಕೊಂಡು ಒಂದು ಸತ್ಯ ಒಂದು ಅನೃತ. ಏನ್ ಅನ್ಯಾಯವಿದು? ಹೇಗೆ ಅಂದ್ರೆ ಅವಿದ್ಯೆಯಿಂದ ಆತ್ಮನಿಗಿಂತ ಭಿನ್ನವಾಗಿರುವ ದೇಹಾದಿಗಳನ್ನ ಕಲ್ಪನೆ ಮಾಡಿಕೊಂಡು ಆ ದೇಹಾದಿಗಳನ್ನ ಸತ್ಯ ಎಂದು ಮಾಡಿಕೊಂಡು ಇಲ್ಲದೆ ಇರುವ ಅವಿದ್ಯಾ ಕಲ್ಪಿತವಾಗಿರುವ ದೇಹಾದಿಗಳ ಧರ್ಮವನ್ನ ಸತ್ಯ ಸ್ವರೂಪನಾದ ತನ್ನ ಮೇಲೆ ಆರೋಪಣೆ ಮಾಡ್ಕೊಂಡಿದ್ದಾನಲ್ಲ, ಇದಕ್ಕೆ ಹೆಸರು ಅಧ್ಯಾಸ. ನಿಮ್ಗೆ ಅರ್ಥ ಆಯ್ತು ಅನ್ಕೋತೇನೆ. ಇಷ್ಟೂ ಕೂಡ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿ ಹೇಳೋರು ಉಪದೇಶಾಮೃತ ಆ ಮಹಾತ್ಮ ಎಲ್ಲವನ್ನು ಹೇಳಿದ್ದು ಸಂತೋಷವಾಗ್ತಾ ಇದೆ. ಇಲ್ಲಿ ಮಿಥ್ಯಾತ್ವ ಅನ್ಬಿಟ್ರೆ ಇಲ್ವೇ ಇಲ್ಲ, ಶರೀರ ಇಲ್ಲ, ಪ್ರಪಂಚವಿಲ್ಲ, ಆತ್ಮನೇ ಶರೀರ ರೂಪದಿಂದ ತೋರ್ತಾ ಇದ್ದಾನಪ್ಪ. ನಿನಗೆ ಯಾವಾಗ ವಿವೇಕ ಉಂಟಾಯ್ತೋ, ವಿವೇಕ ಉಂಟಾದರೆ ದ್ವೈತ ವಸ್ತುವೇ ಇಲ್ಲ ಅಲ್ವೇ? ಯತ್ರ ಸುಪ್ತೋ ನ ಕಂಚನ ಕಾಮಂ ಕಾಮಯತೆ ನ ಕಂಚನ ಸ್ವಪ್ನಂ ಪಶ್ಯತಿ ಎನ್ನುವಂತೆ ನಿಜವಾದ ಎಚ್ಚರವಾಗಿ ಬಿಟ್ಟರೆ ಏನಾಗ್ತವನಿಗೆ? ಅನಾದಿ ಮಾಯಯ ಸುಪ್ತ ಯದಾ ಜೀವ ಪ್ರಬುಧ್ಯತೆ ಅಜಂ ಅನಿದ್ರಂ ಅಸ್ವಪ್ನಂ ಅಜಮನಿದ್ರಂ ಅದ್ವೈತಂ. ನೋಡಿದ್ರ ಬುದ್ಧತೆ ತಥಾ ಅಜಮನಿದ್ರಂ ಅಸ್ವಪ್ನಂ ಅದ್ವೈತಂ. ಏನ್ ಮಾತಾಡಿದ್ದಾರೆ ಗೌಡಪಾದ? ನಿಮಗೆ ನಿಜವಾದ ಜ್ಞಾನೋದಯವಾಗಿ ಬಿಟ್ಟರೆ, ವಿವೇಕೋದಯವಾಗಿ ಬಿಟ್ಟರೆ ಅಜಂ ಅನಿದ್ರಂ ಅಸ್ವಪ್ನಂ ಅದ್ವೈತಂ ಬ್ರಹ್ಮಾಹಮಸ್ಮಿ ಬ್ರಹ್ಮೈವೇದಂ ವಿಶ್ವ. ಅನಾತ್ಮವಾದ ದೇಹಾದಿಗಳ ಧರ್ಮವೇನು? ಜಡತ್ವ, ವಿಕಾರಿತ್ವ, ವಿಷಯತ್ವ, ಮಿಥ್ಯಾತ್ವ. ಸುಖ ದುಃಖಾತ್ಮ. ಯಾವಾಗಲೂ ಸುಖ ದುಃಖ ಇದೆ. ಹಣೆ ನಮ್ಮ ಜೀವನದಲ್ಲೇನು ಸುಖವಾಯ್ತು ದುಃಖವಾಯ್ತು. ಹೋದ ತಿಂಗಳು ಸುಖವಾಗಿದ್ದೆ, ಈ ತಿಂಗಳು ದುಃಖವಾಗ್ತಾ ಇದೆ. ಹೋದ ವರ್ಷ ತುಂಬಾ ಸುಖವಾಗಿದ್ದೆ, ಈ ವರ್ಷ ಎಲ್ಲ ದುಃಖ ಇದೆ. ನಮ್ ಜಾತಿಗೆ ಸುಖ ದುಃಖ ಸುಖ ದುಃಖ. ಯಾರ ಹಣೆ ಬರ ಇದು? ಅನಾತ್ಮದ ಹಣೆ ಬರಹ. ಸುಖಸ್ಯಾನಂತರಂ ದುಃಖಂ ದುಃಖಸ್ಯಾನಂತರಂ ಸುಖಂ ಚಕ್ರವತ್ ಪರಿವರ್ತಂತೆ ದುಃಖಾನಿ ಚ ಸುಖಾನಿ ಚ.
ಇಷ್ಟ ಪ್ರಾಪ್ತಿಯಾದರೆ ಸುಖ, ಅನಿಷ್ಟ ಪ್ರಾಪ್ತಿಯಾದರೆ ದುಃಖ. ಇದು ಅನಾತ್ಮವಾದ ದೇಹಾದಿಗಳ ಹಣೆ ಬರಹ, ದೇಹಾದಿಗಳ ಜಾತಕ. ಸುಖ ದುಃಖ ಆತ್ಮಕತ್ವಂ ಸಾಂಶತ್ವಂ ಅಂದರೆ ಸಭೇದತ್ವಂ ಅವಯವವತ್ವಂ. ಇದು ಕೈ, ಇದು ಮೂಗು, ಇದು ಕಣ್ಣು, ಬಲಗೈ, ಎಡಗೈ ಅಂಶವುಳ್ಳದ್ದಾಗಿದೆ. ಹೀಗೆ ಇತ್ಯೇವಮಾದಯ ಧರ್ಮ ಅನಾತ್ಮನೋ ಧರ್ಮ. ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಗುರು ನೋಡಿ. ಇಂತಹ ಸದ್ಗುರುಗಳ ದರ್ಶನವನ್ನ ಮಾಡಬೇಕಾದರೆ ಅವರು ಬರೆದಿರುವಂತ ಸುಗಮ ವ್ಯಾಖ್ಯಾನವನ್ನ ಅಧ್ಯಯನ ಮಾಡ್ತಾ ಇದ್ದ ಸಾಕು. ಒಳ್ಳೆ ಚಿಕ್ಕ ಮಕ್ಕಳಿಗೆ ಪಾಠ ಹೇಳಿದಂತೆ ಬರಿತಾ ಇದ್ದಾರೆ. ಇದನ್ನ ಕಥೆ ಕಾದಂಬರಿ ಗ್ರಂಥವಲ್ಲ, ಬ್ರಹ್ಮಸೂತ್ರ ಶಾಂಕರ ಭಾಷ್ಯ ಶಾಸ್ತ್ರ ಗ್ರಂಥ. ಅದರಲ್ಲಿಯೂ ಅಧ್ಯಾಸ ಭಾಷ್ಯ, ಹಬ್ಬ ಕಬ್ಬಿಣದ ಕಡ್ಲೆ. ಅಧ್ಯಾಸ ಭಾಷ್ಯದಲ್ಲಿ ಬಂದಿರುವ ಧರ್ಮ ಧರ್ಮಿಣೋ ಅವಿವೇಕೇನ ಮಿಥ್ಯಾಜ್ಞಾನ ನಿಮಿತ್ತ ಅನ್ನುವಂತ ಶಾಂಕರ ಭಾಷ್ಯ ವಾಕ್ಯವನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಸ್ವಾಮಿಗಳವರು ವಿವರಿಸ್ತಾ ಇದ್ದಾರೆ. ಅಮೀಶಾಂ ಚೆನ್ನಾಗಿದೆ, ಒಳ್ಳೆ ಪದ. ಧರ್ಮಾಣ ಇದು ಅಸೌ ಅಮು ಅಮಿ ಎನ್ನುವಂತ ಅದ ಶಬ್ದದ ಪುಲ್ಲಿಂಗದ ಷಷ್ಠಿ ಬಹುವಚನ ರೂಪ. ಅಮೀಶಾಂ ಧರ್ಮಾಣ, ಈ ಧರ್ಮಗಳ ಅವಿವೇಕ, ಒಂದನ್ನ ಮತ್ತೊಂದರಿಂದ ಬಿಡಿಸಿ ತಿಳಿದುಕೊಳ್ಳದಿರುವುದು. ಅಮೀಶಾಂ ಆತ್ಮಾನಾತ್ಮ ಧರ್ಮಾಣ ಅವಿವೇಕ ಅಂದ್ರೇನು? ಅಸ್ಯ ಧರ್ಮಿಣ ಇಮೇ ಧರ್ಮಾ ಇತಿ ನಿರ್ಧಾರಣಾಭಾವ. ಇದು ಈ ಧರ್ಮೀಯ ಧರ್ಮಗಳು, ಇದು ಅನಾತ್ಮದ ಧರ್ಮಗಳಾಗಿವೆ. ಅನಾತ್ಮ ಧರ್ಮಗಳೇ ಬೇರೆ, ಆತ್ಮನ ಧರ್ಮಗಳೇ ಬೇರೆ ಎನ್ನುವಂಥ ವಿವೇಕವಿಲ್ಲದಿರುವಿಕೆಗೆ ಹೆಸರು ಅಮೀಶಾಂ ಏತೇಷಾಂ ಧರ್ಮಾಣಂ ಅವಿವೇಕ ಎಂದರೆ ನಿರ್ಧಾರಣಾಭಾವ, ನಿರ್ಧಾರಣೆ ಮಾಡಿಕೊಳ್ಳದಿರುವಿಕೆ. ನಿರ್ಧಾರಣ ಕನ್ವಿಕ್ಷನ್, ಆಬ್ಸೆನ್ಸ್ ಆಫ್ ಕನ್ವಿಕ್ಷನ್. ಬಾ ದೇಹಕ್ಕೆ ಏನಾದ್ರೂ ಕೂಡ ನನಗಾಗ್ತಾ ಇಲ್ಲ. ಏನ್ ಸ್ವಾಮಿ ಇದು ಅಧ್ಯಾಸ ಎಷ್ಟು ಗಟ್ಟಿಯಾಗಿದೆ ಅಂದ್ರೆ ದೇಹವೇ ನಾನು ಅಂತ ಮಾಡ್ಕೊಂಡ್ಬಿಟ್ಟಿದ್ದೀನಿ. ದೇಹಕ್ಕಿಂತ ಭಿನ್ನನಾಗಿ ನಾನಿದ್ದೇನೆ ಎನ್ನುವಂತ ಕಲ್ಪನೆಯೇ ಇಲ್ಲ. ಯಾಕೆ? ಎಲ್ಲಾ ಗುರುಗಳು ಕೂಡ ಅದನ್ನೇ ಉಪದೇಶ ಮಾಡ್ತಾ ಇದ್ದಾರೆ. ಕಷ್ಟ ಬಂದಿದ್ಯಾ, ಪೂಜೆ ಮಾಡೋ. ನೀನ್ ತುಂಬಾ ಪಾಪ ಮಾಡಿದೀಯಾ, ಹಾಗಾದ್ರೆ ಇಂಥ ಒಳ್ಳೆ ಕೆಲಸವನ್ನ ಮಾಡು. ಪುಣ್ಯ ಪಾಪಗಳ ಸಂಬಂಧ ನಿನಗಿಲ್ಲಪ್ಪ. ಯದಾ ಪಶ್ಯತೆ ರುಕ್ಮವರ್ಣಂ ಕರ್ತಾರಮೇಶಂ ಪುರುಷಂ ಬ್ರಹ್ಮ ಯೋನಿಂ ತದಾ ವಿದ್ವಾನ್ ಪುಣ್ಯ ಪಾಪೇ ವಿಧೂಯ ನಿರಂಜನ ಪರಮಂ ಸಾಮ್ಯಮುಪೈತಿ. ಇದು ಮುಂಡಕ ಮಂತ್ರ. ಪುಣ್ಯ ಪಾಪಗಳು ನಿನ್ಗಿಲ್ಲ ಅನ್ನುವಂಥ ಉಪದೇಶವನ್ನ ಎಲ್ಲರೂ ಮಾಡಬೇಕು. ಅಸ್ಯ ಧರ್ಮಿಣ ಇಮೇ ಧರ್ಮ, ಈ ಧರ್ಮೀಯ ಧರ್ಮಗಳು ಇವುಗಳು. ಅಸ್ಯ ಅನಾತ್ಮನಃ ಇಮೇ ಧರ್ಮ ಎನ್ನುವ ನಿರ್ಧಾರಣೆ ಇಲ್ಲದಿರುವಿಕೆಗೆ ಅವಿವೇಕ ಅನ್ಸಿತು. ಸೋಯಂ ಅವಿವೇಕ ಅಧ್ಯಾಸೇ ನಿಮಿತ್ತಂ. ಅಂಡರ್ಲೈನ್ ಮಾಡ್ಕೊಂಬೇಡಿ. ಈ ಅವಿವೇಕವು ಆತ್ಮನ ಸ್ವರೂಪವನ್ನ ತಿಳಿಯದಿರುವುದು, ಆತ್ಮನ ಧರ್ಮಗಳನ್ನ ತಿಳಿಯದಿರುವುದು, ಅನಾತ್ಮದ ಧರ್ಮಗಳೇನು ಎನ್ನುವುದನ್ನ ಬಿಡಿಸಿ ತಿಳಿದುಕೊಳ್ಳದಿರುವುದಕ್ಕೆ ಹೆಸರಾಯಿತು ಅವಿವೇಕ. ಈ ಅವಿವೇಕವೇ ಅಧ್ಯಾಸೇ ನಿಮಿತ್ತಂ. ಬ್ಯೂಟಿಫುಲ್. ಅಧ್ಯಾಸಕ್ಕೆ ನಿಮಿತ್ತವಾಗಿದೆ. ಅಧ್ಯಾಸ ಎಂದರೆ ತಪ್ಪು ತಿಳುವಳಿಕೆ. ಬರ್ಕೊಂಬಿಡಿ. ರಾಂಗ್ ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ತಪ್ಪಾಗಿ ತಿಳುವಳಿಕೆಗೆ ಹೆಸರು ಅಧ್ಯಾಸ. ಅಧ್ಯಾಸ ಭಾಷ್ಯ. ಯಾಕೆ ಮಾನವರು ಆತ್ಮಗಳನ್ನ ತಪ್ಪಾಗಿ ತಿಳಿದುಕೊಂಡಿದ್ದಾರೆ ಎನ್ನುವುದನ್ನ ವಿವರಿಸುವಂತ ಭಾಷ್ಯ.
ಈ ಅಧ್ಯಾಸಕ್ಕೆ ನಿಮಿತ್ತ ಯಾವುದು, ಹೇತು ಯಾವುದು, ಕಾರಣ ಯಾವುದು ಅಂತಂದ್ರೆ ಅವಿವೇಕ, ವಿವೇಕವಿಲ್ಲದಿರುವುದೇ ಕಾರಣ. ಇದನ್ನ ತದುಕ್ತಂ ಗೀತಾ ಭಾಷ್ಯೆ ಶಂಕರ ಭಗವತ್ ಪೂಜ್ಯಪಾದಾಚಾರ್ಯ. ಅಬ್ಬಾ ನೋಡಿ ಎಷ್ಟು ಚೆನ್ನಾಗಿದೆ. ಇದೇ ವಿಷಯವನ್ನ ಭಗವತ್ಪಾದ ಶಂಕರರು ತಮ್ಮ ಭಗವದ್ಗೀತಾ ಭಾಷ್ಯದ ಬರೆದಿದ್ದಾರೆ. ಯಾವುದು? 13:26 ಶ್ಲೋಕ ನೆನಪಿಲ್ಲ. ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗಾತ್ ಅಂತಿರ್ಬೇಕು ಅಂತ ಕಾಣಿಸುತ್ತೆ. ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗಾತ್ ಭಗವದ್ಗೀತಾ ಶ್ಲೋಕ. ಆ ಶ್ಲೋಕಕ್ಕೆ ಭಾಷ್ಯವನ್ನ ಬರೆಯುವಾಗ ಈ ವಾಕ್ಯವನ್ನು ಬರೆದಿದ್ದ ಶಂಕರಾಚಾರ್ಯರು. ಬಹಳ ಚೆನ್ನಾಗಿದೆ. ಪುರುಷ ಪ್ರಕೃತಿ ಸ್ಥೋಹಿ ಭುಂಕ್ತೆ ಪ್ರಕೃತಿಜಾನ್ ಗುಣಾನ್ ಕಾರಣಂ ಗುಣ ಸಂಗೋಸ್ಯ ಸದಸದ್ಯೋನಿ ಜನ್ಮಸು. ಅಲ್ಲೂ ಬರೆದಿದ್ದಾರೆ. ಯಾವತ್ ಸಂಜಾಯತೆ ಕಿಂಚಿತ್ ಸತ್ವಂ ಸ್ಥಾವರ ಜಂಗಮಂ. ಅಬ್ಬಾ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗಾತಿ ತದ್ವಿಧಿ ಭರತರ್ಷಭ. ಭಗವದ್ಗೀತಾ 13ನೇ ಅಧ್ಯಾಯದಲ್ಲಿ 26ನೇ ಶ್ಲೋಕ. ಆ ಶ್ಲೋಕಕ್ಕೆ ಏನ್ ಸ್ವಾಮಿ ರಾಮ್ ರಾಮ್ ರಾಮ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ವಿಸ್ತಾರವಾಗಿ ಓದ್ಬೇಕಂದ್ರೆ ವಿಸ್ತಾರವಾದ ಭಾಷ್ಯವನ್ನು ಬರೆದಿದ್ದಾರೆ. ಅದನ್ನು ತೆಗೆದುಕೊಂಡು ಪೂಜ್ಯರಾದ ಸದ್ಗುರು ಹೇಳ್ತಾ ಇದ್ದಾರೆ ನೋಡಿ. ವಾಕ್ಯ ಬರ್ತೇನೆ. ಇದು ಭಗವದ್ಗೀತಾ ಭಾಷ್ಯದ ಒಂದು ವಾಕ್ಯ. ತದುಕ್ತಂ ಗೀತಾ ಭಾಷ್ಯೆ ಶಂಕರೇಣ ಕ್ಷೇತ್ರ ಕ್ಷೇತ್ರಜ್ಞಯೋ ವಿಷಯ ವಿಷಯಿಣೋ ಭಿನ್ನ ಸ್ವಭಾವಯೋ ಇತರೇತರ ತದ್ಧರ್ಮಾಧ್ಯಾಸ ಲಕ್ಷಣ ಸಂಯೋಗ ಕ್ಷೇತ್ರ ಕ್ಷೇತ್ರಜ್ಞ ಸ್ವರೂಪ ವಿವೇಕಾಭಾವ ನಿಬಂಧನ ರಜ್ಜು ಶುಕ್ತಿಕಾದೀನ ತದ್ವಿವೇಕ ಜ್ಞಾನಾಭಾವಾತಿ ಅಧ್ಯಾರೋಪಿತ ಸರ್ಪರಜತಾದಿ ಸಂಯೋಗವತಿ. ಅಬ್ಬಬ್ಬಬ್ಬಬ್ಬಬ್ಬ ಏನ್ ಜೋರಾಗಿದೆ. ಶಂಕರರು ತುಂಬಾ ಜೋರಾಗಿದ್ದಾರೆ. ಗೀತಾಚಾರ್ಯ ವಾಸುದೇವ ಕೃಷ್ಣ ಪರಮಾತ್ಮ ಹೇಳ್ಬಿಟ್ಟ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗಾತ್ ತದ್ವಿದ್ಧಿ ಭರತರ್ಷಭ. ಜೋರಾಗಿದ್ದಾನೆ ಕೃಷ್ಣ, ಬಹಳ ಜೋರಾಗಿದ್ದಾನೆ. ಕೃಷ್ಣನಿಗಿಂತ ಜೋರಾಗಿದ್ದಾರೆ ಭಗವತ್ಪಾದ ಶಂಕರರು. ನೋಡಿ, ಒಂದ್ ಮಾತು ಹೇಳ್ತಾ ಇದ್ದು ಪೂಜ್ಯ ಸದ್ಗುರುಗಳು, ಜ್ಞಾನಿಗಳ ಮಾತನ್ನ ಅರ್ಥ ಮಾಡಿಕೊಂಡು ಇತರರಿಗೆ ತಿಳಿಸಬೇಕಾದರೆ ಅವನ ಬ್ರಹ್ಮಜ್ಞಾನಿಯೇ ಆಗಿರಬೇಕು. ಗೀತಾಚಾರ್ಯ ಸಾಕ್ಷಾತ್ ಮೋಕ್ಷ ಸ್ವರೂಪ ಬ್ರಹ್ಮಜ್ಞಾನಿ ಪುಂಗವ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿ ಜ್ಞಾನಮಪೋಹನಂಚ ವೇದೈಶ ಸರ್ವೈರಹಮೇವ ವೇದ್ಯ ವೇದಾಂತ ಕೃತ ವೇದ ವಿದೇವ ಚಾಹಂ ಅಂದಿದ್ದಾನೆ. ಅಂಥ ಗೀತಾಚಾರ್ಯನ ಮಾತು ಯಾವುದು? ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗ. ಆ ಮಾತಿಗೆ ಭಗವತ್ಪಾದ ಶಂಕರಾಚಾರ್ಯರವರ ಭಾಷ್ಯವಿದು. ಶಂಕರರು ಗೀತಾಚಾರ್ಯನಾದ ವಾಸುದೇವ ಭಗವಂತನನ್ನು ಮಿಂಚಿದ ಗುರುಗಳು. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಆ ಶಾಂಕರ ಭಾಷ್ಯ ಪಂಕ್ತಿಯನ್ನು ತೆಗೆದುಕೊಂಡು ಇಲ್ಲಿ ಜೋಡಿಸಿ ಅರ್ಥ ಹೇಳ್ತಾ ಇದ್ದಾರೆ ಅಂದ್ರೆ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಗೀತಾಚಾರ್ಯನನ್ನು ಮಿಂಚಿದ, ಶಂಕರರನ್ನು ಮಿಂಚಿದ ಸದ್ಗುರುಗಳು ಎನ್ನುವುದರಲ್ಲಿ ಎಳ್ಳಷ್ಟು ಸಂಶಯವಿದೆ. ನನ್ನ ಕನ್ವಿಕ್ಷನ್ ಎಷ್ಟು ಚೆನ್ನಾಗ್ತಾ ನೋಡಿ. ಮತ್ತು ವಾಕ್ಯವನ್ನು ಓದ್ತೇನೆ. ಅನಂತರ ನಿಮ್ಮ ಹತ್ರ ಭಗವದ್ಗೀತಾ ಭಾಷ್ಯ ಪುಸ್ತಕ ಇದ್ರೆ ನೋಡಿ, ಕನ್ನಡ ಅರ್ಥವನ್ನು ತುಂಬಾ ಜ್ವರಾಗಿದೆ, ಬಹಳ ಚೆನ್ನಾಗಿದೆ. ಗಟ್ಮಾಡಿಸಿದ್ದಾರೆ ಪೂಜ್ಯ ಸದ್ಗುರುಗಳು. ವಾಕ್ಯವನ್ನು ಓದ್ತೇನೆ. ತದುಕ್ತಂ ಗೀತಾ ಭಾಷ್ಯೆ ಭಗವತಾ ಶಂಕರೇಣ ಕ್ಷೇತ್ರ ಕ್ಷೇತ್ರಜ್ಞಯೋ ವಿಷಯ ವಿಷಯಿಣೋ ಭಿನ್ನ ಸ್ವಭಾವಯೋ ಇತರೇತರ ತದ್ಧರ್ಮಾಧ್ಯಾಸ ಲಕ್ಷಣ ಸಂಯೋಗ ಕ್ಷೇತ್ರ ಕ್ಷೇತ್ರಜ್ಞ ಸ್ವರೂಪ ವಿವೇಕ
ಅಭಾವ ನಿಬಂಧನ ಬರೆದ್ಬಿಟ್ಟು ಒಳ್ಳೆ ದೃಷ್ಟಾಂತ ಕೊಡ್ತಾ ಇದ್ದೆ. 2 ದೃಷ್ಟಾಂತ. ರಜ್ಜು ಶುಕ್ತಿಕಾದೀನ ತದ್ವಿವೇಕ ಜ್ಞಾನಾಭಾವಾತಿ ಅಧ್ಯಾರೋಪಿತ ಸರ್ಪ ರಜತಾದಿ ಸಂಯೋಗವತಿ. ಏನ್ ಸ್ವಾಮಿ ಆನಂದ! ನಾವೇ ಭಾಗ್ಯವಂತರು, ನಾವೇ ಅದೃಷ್ಟಶಾಲಿಗಳು. ಇಂಥ ವಾಕ್ಯವನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಅದೇ ನನ್ನ ದೃಷ್ಟಿಯಲ್ಲಿ ನಿಜವಾಗಿರುವಂತ ಮಹಾಕುಂಭ ಮೇಳದಲ್ಲಿ ಮಾಡುತ್ತಿರುವಂತ ಅಮೃತ ಸ್ನಾನ. ಆತ್ಮಜ್ಞಾನವೇ ಅಮೃತ, ಪರಬ್ರಹ್ಮವೇ ಅಮೃತ, ಆತ್ಮಾನಾತ್ಮರ ವಿವೇಕವೇ ಅಮೃತ. ಇಂಥ ವಿವೇಕ ಜ್ಞಾನವನ್ನ ಕೊಡುತ್ತಿರುವಂತ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳೇ ಗಂಗಾ ನದಿ. ಇಲ್ಲಿ 3 ಸೇರಿದ್ದಾರೆ. ಗಂಗಾ ಯಮುನಾ ಸರಸ್ವತಿ ತ್ರಿವೇಣಿ ಸಂಗಮ ಪ್ರಯಾಗ್ರಾಜದಲ್ಲಿ. ಇಲ್ಲಿ ನಮಗೆ ಶ್ರೀಕೃಷ್ಣ ಭಗವಂತ, ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಮತ್ತು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು, ಈ 3 ಕೂಡ ಸೇರಿರುವಂತ ಭಾಗವಿದು. ತ್ರಿವೇಣಿ ಸಂಗಮವಲ್ಲವೇ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಗಂಗಾ ನದಿಯಾದರೆ, ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಯಮುನಾ ನದಿಯಾದರೆ, ಗೀತಾಚಾರ್ಯ ವಾಸುದೇವ ಭಗವಂತ ಸರಸ್ವತಿ. ಯಾಕೆಂದ್ರೆ ಅದು ಸುಸ್ಪಷ್ಟವಾಗಿ ಹೇಳಲಿಲ್ಲ. ಸರಸ್ವತಿ ಗಚ್ಚತಿ ಗುಪ್ತಗಾಮಿನಿ ಅಂತ ಹೇಳ್ತೇವೆ. ಆ ಭಗವದ್ಗೀತಾ ವಾಕ್ಯದಲ್ಲಿ ಅಷ್ಟೊಂದು ಸುಸ್ಪಷ್ಟವಾಗಿ ಅವಿವೇಕವನ್ನಾಗಲಿ ಅಧ್ಯಾಸವನ್ನಾಗಲಿ ಹೇಳಲಿಲ್ಲ. ಅದನ್ನ ಎತ್ತಿ ತೋರಿಸಿದಂತಹ ಮಹಾತ್ಮರು ಭಗವತ್ಪಾದ ಶಂಕರಾಚಾರ್ಯರು. ಅದಕ್ಕೆ ವ್ಯಾಖ್ಯಾನವನ್ನು ಬರೆದು ಜೋರಾಗಿ ಮೆರೆಯುತ್ತಿರುವಂತಹ ಮಹಾತ್ಮ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳಾದ್ದರಿಂದ ಯದ್ಯಪಿ ಆತ್ಮಾನಾತ್ಮಾನೌ ಅತ್ಯಂತಂ ವಿವಿಕ್ತೌ ಪರಸ್ಪರ ವಿರುದ್ಧ ಸ್ವಭಾವತ್ವಾತ್ ಅತಯೇವ ಚ ತದ್ಧರ್ಮಾಃ ಅಪಿ ಅತ್ಯಂತಂ ವಿವಿಕ್ತಾ ಏವ ತಥಾಪಿ ತಯೋಃ ಧರ್ಮಧರ್ಮಿಣೋಃ ವಿವೇಕೇನ ನಿರೂಪಣಾಭಾವ ನಿಮಿತ್ತ ಏವ ವರ್ಣಿತಾಧ್ಯಾಸಃ ತತಶ್ಚ ವ್ಯವಹಾರಃ ಇತಿ ಅನವದ್ಯಂ. ಓದ್ತಾ ಇದ್ರೆ ಇನ್ನೂ ಓದಬೇಕು ಅನ್ಸುತ್ತೆ. ಸಮಯವಾದ್ದರಿಂದ ಇಲ್ಲಿಗೆ ಇವತ್ತಿನ ಭಾಗವನ್ನ ಸಂಪನ್ನಗೊಳಿಸುತ್ತಿದ್ದೇನೆ. ಓಂ ಶಾಂತಿ ಶಾಂತಿ ಶಾಂತಿ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ವೃದ್ಧರು 2 ವಿಧ, ಜ್ಞಾನವೃದ್ಧರು ಹಾಗೂ ವಯೋವೃದ್ಧರು ಎಂದು. ಮೊದಲನೆಯವರ ಪಟ್ಟಿಯಲ್ಲಿ ನಮ್ಮ ಉಪನಿಷತ್ತುಗಳಂತೆ ನಚಿಕೇತ, ಜಾಬಾಲ, ಭೃಗು ಮುಂತಾದವರು. ಇವರು ಸ್ವಲ್ಪ ವಿರಳ. ವೇದಾಂತ ಪ್ರವೇಶಕ್ಕೆ ಎಲ್ಲ ಇಂದ್ರಿಯಗಳು ಸ್ಫುಟವಾಗಿದ್ದಾಗ ಮಾತ್ರ ಅನುಭವದಲ್ಲಿ ಕಾಣಲು ಸುಲಭ. ಕಾರಣ ಮನಸ್ಸು ಚುರುಕಾಗಿರುತ್ತದೆ. ಯುವಕರಿಗೆ ಸುವರ್ಣಾವಕಾಶ. ಕಳೆದುಕೊಂಡರೆ ಮಹತ್ತರವಾದ ನಷ್ಟ. ಹಿರಿಯವರ ಬಗ್ಗೆ ಶ್ರೀಕೃಷ್ಣನು ಯದ್ಯದಾಚರತಿ ಶ್ರೇಷ್ಠಃ ತತ್ತದೇವೇತರೋ ಜನಃ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ ಎಂದಿದ್ದಾನೆ. ಹಿರಿಯರ ಲಕ್ಷಣ ಸತ್ಯವಚನ, ಕೃತ್ಯ ವಿವೇಕ, ಧರ್ಮಾಚರಣೆ, ಕರ್ಮಯೋಗಾಸಕ್ತಿ, ಗರ್ವವಿಲ್ಲದಿರುವುದು, ಇತರರನ್ನು ತನ್ನಂತೆ ಕಾಣುವುದು, ಪರಿಸರಕ್ಕೆ ಹಿತವಾಗುವಂತೆ ನಡೆದುಕೊಂಡು ಕೃತಕೃತ್ಯರಾಗಿರುವುದು. ಇದರಿಂದಲೇ ಲೋಕೋದ್ಧಾರ. ಆದ್ದರಿಂದ ಇವರೇ ಹಿರಿಯವರು, ಲೋಕದೊಳಗೆ ಇವರೇ ಹಿರಿಯವರು. ದಾರಿಯ ಬಿಡಿ ನೀವೀಗ, ಇನ್ನು ದೂರಕ್ಕೆ ಸರಿಯಿರಿ ಬೇಗ. ದಾರಿಯ ಬಿಡಿ ನೀವೀಗ, ಇನ್ನು ದೂರಕ್ಕೆ ಸರಿಯಿರಿ ಬೇಗ. ದಾರಿಯ ಬಿಡಿ ನೀವೀಗ, ಇನ್ನು ದೂರಕ್ಕೆ ಸರಿಯಿರಿ ಬೇಗ.
ಗೆಡಿಸಿದಿರಿ ಸೇರುವೆ ನಾಮುರವೈರಿಯ ಬೇಗದಿ 6 ಮಂದಿ ಸೇರಿ ಕಾರು ಗೆಡಿಸಿದಿರಿ ಸೇರುವೆ ನಾಮುರವೈರಿಯ ಬೇಗದಿ ಸಂಕಲ್ಪ ಮಾಡುತ್ತೆ ಮಂಕನನಾದೆನು ಸಂಕಟಹರ ಶ್ರೀವತ್ಸಾಂಕನ ಸೇರುವೆ ಸಂಕಲ್ಪ ಮಾಡುತ್ತೆ ಮಂಕನನಾದೆನು ಸಂಕಟಹರ ಶ್ರೀವತ್ಸಾಂಕನ ಸೇರುವೆ ದಾರಿಯ ಬಿಡಿ ನೀವೀಗ ಇನ್ನು ದೂರಕ್ಕೆ ಸರಿಯಿರಿ ಬೇಗ ಇನ್ನು ದೂರಕ್ಕೆ ಸರಿಯಿರಿ ಬೇಗ ಇನ್ನು ನೀವೆನ್ನನು ಬನ್ನ ಬಡಿಸಲಾರಿರೆನ್ನೊಡೆಯನು ಸಿರಿರನ್ನ ಕಾಪಾಡುವ ಇನ್ನು ನೀವೆನ್ನನು ಬನ್ನ ಬಡಿಸಲಾರಿರೆನ್ನೊಡೆಯನು ಸಿರಿರನ್ನ ಕಾಪಾಡುವ ಶರಣೆಂದಿರುವೆ ಶಂಕರ ನಮ ಶ್ರೀಹರಿ ಹರಿಷಡು ವರ್ಗಕ್ಕೆ ಬರಿದೆ ಬೆದರುವೆನೆ ಶರಣೆಂದಿರುವೆ ಶಂಕರ ನಮ ಶ್ರೀಹರಿ ಹರಿಷಡು ವರ್ಗಕ್ಕೆ ಬರಿದೆ ಬೆದರುವೆನೆ ದಾರಿಯ ಬಿಡಿ ನೀವೀಗ ಇನ್ನು ದೂರಕ್ಕೆ ಸರಿಯಿರಿ ಬೇಗ ದಾರಿಯ ಬಿಡಿ ನೀವೀಗ ಇನ್ನು ದೂರಕ್ಕೆ ಸರಿಯಿರಿ ಬೇಗ ಇನ್ನು ದೂರಕ್ಕೆ ಸರಿಯಿರಿ ಬೇಗ ಇನ್ನು ದೂರಕ್ಕೆ ಸರಿಯಿರಿ ಬೇಗ ಇನ್ನು ದೂರಕ್ಕೆ ಸರಿಯಿರಿ ಬೇಗ ಇನ್ನು ದೂರಕ್ಕೆ ಸರಿಯಿರಿ